ಶಾಮು, ಬೀಗರಿಗೆ ಇನ್ನೊಂದು ಕಪ್ ಕಾಫಿ ತಂದ್ಕೊಡು. ಏನು ಬೇಡ, ಬಂದಾಗ್ಲಿಂದ 3 ಸಲ ಕಾಫಿ ಕುಡ್ದಾಯ್ತು. ಎಲ್ಲಿ ನಿಮ್ಮ ಹುಡುಗಿ ಇನ್ನೂ ಬರಲಿಲ್ಲ? ಸಿಕ್ಕಿರೋದೊಂದು ಸ್ಕೂಲ್ ಕೆಲಸ. DC ಕೆಲಸ ಸಿಕ್ಕಿರೋ ಲೆವೆಲ್ ದೌಲತ್ತು. ಇಂಥವ್ರೆಲ್ಲ ಏನು ಸಂಸಾರ ಮಾಡ್ತಾರೋ ಏನೋ. ಅಪ್ಪ, ಫೇಕ್ ಡ್ರೆಸ್ಸಲ್ಲಿ ಹೆಣ್ಣು ನೋಡಪ್ಪ ಅಂದಿರೋ ನಮ್ಮ ತಪ್ಪು. ನಾವು ಭಾನುವಾರ ಬರಬೇಕಾಗಿತ್ತು. ಸಾಕು, ಸುಮ್ಮನಿರೋ. ಎಲ್ಲ ನಿನ್ನಿಂದಾನೆ. ಹೋಗ್ಲಿ ಬಿಡಿ ಸರ್, ಪಾಪ ಅವ್ರಿಗೆ ಯಾಕೆ ಬೈತೀರಿ? ನೋಡ್ರಿ ಗುರುಸ್ವಾಮಿಯವರೇ, ಮಗಳ ಹತ್ರ ದುಡಿಸ್ಕೊಂಡು ತಿನ್ನೋ ದರಿದ್ರ ನಿಮ್ಗಿರ್ಬೋದು, ಆದ್ರೆ ಸೊಸೆ ಹತ್ರ ದುಡಿಸ್ಕೊಂಡು ತಿನ್ನೋ ದರಿದ್ರ ನಮಗಿಲ್ಲ. ತಪ್ಪು ತಿಳ್ಕೊಬೇಡಿ ಅಮ್ಮ. ಮಗಳ ಕೈಲಿ ದುಡ್ಸ್ಕೊಳ್ಳೋ ಅವಶ್ಯಕತೆ ನಮಗೂ ಇಲ್ಲ. ಅವಳು ಕಲ್ತಿರೋ ವಿದ್ಯೆ ವ್ಯರ್ಥ ಆಗಬಾರ್ದು ಅಂತ 4 ಮಕ್ಕಳಿಗೆ ವಿದ್ಯಾದಾನ ಮಾಡಬೇಕು ಅನ್ನೋದು ಅವಳ ಆಸೆ. ಅಷ್ಟೇ ಅಲ್ಲ, ಹಳ್ಳಿ ಮಕ್ಕಳಿಗೆ ವಿದ್ಯಾದಾನ ಮಾಡಿ ಹಳ್ಳಿಗಳನ್ನ ಬಲಪಡಿಸ್ಬೇಕು ಅನ್ನೋದು ನಮ್ಮ ಮಗಳ ಉದ್ದೇಶ. ಅರೆ, ಯಾಕೆ ಅದ್ಬಿಟ್ರಿ? ನಮ್ಮನೆ ಮುಂದೆ ಜನ ಕಾಯ್ತಾರೆ ಹೊರತು ಯಾರಿಗೋಸ್ಕರನೂ ಕಾದು ನನಗೆ ಅಭ್ಯಾಸ ಇಲ್ಲ. ಅಲ್ಲ ಸರ್, ಅದು ನೋಡಿ, ಸೀರಿಯಸ್ ಆಗಿ ಹೇಳ್ತಾ ಇದ್ದೀನಿ. ಈ ಮದುವೆ ನಡಿಬೇಕು ಅಂದ್ರೆ ನಿಮ್ಮ ಮಗಳು ಆ ಸ್ಕೂಲು, ಸಮಾಜೋದ್ಧಾರ ಎಲ್ಲ ಬಿಡ್ಬೇಕು. ಇಲ್ಲ ಅಂದ್ರೆ ಈ ಮದುವೆ ನಡೆಯಲ್ಲ. ಸರ್, ಮೇಡಮ್, ಅಪ್ಪ, ಸರ್, ಅಮ್ಮ, ಶಶಾಂಕ್, ಅಮ್ಮ, ನನ್ನ ಜೀವ ಅವಳು. ಇಷ್ಟಕ್ಕೂ ನೀನು ಆ ಹುಡುಗಿನೇ ಮದುವೆ ಮಾಡ್ಕೋಬೇಕು ಅಂತಿದ್ರೆ ಅವಳಿಗೆ ಸ್ಕೂಲು ಕೆಲಸ ಎಲ್ಲ ಬಿಟ್ಬಿಡ್ಬೇಕು. ಇದನ್ನೆಲ್ಲ ಹುಡುಗಿ ಹತ್ರ ನೀನು ಮಾತಾಡ್ತೀವಿ, ಇಲ್ಲ ನಾನೇ ಮಾತಾಡ್ಲು? ಅಪ್ಪ, ಅದೆಲ್ಲ ಈಗಲೇ ಯಾಕೆ? ಮದುವೆ ಆದ್ಮೇಲೆ ನಾನು ಅದನ್ನ ನೋಡ್ಕೊಳ್ತೀನಿ. ಯಾಕೆ ಅಂದ್ರೆ ಮುಂದೆ ಅವಳು ನಮ್ಮ ತಲೆ ಕೆಡಿಸ್ಬಾರ್ದಲ್ಲಪ್ಪ, ಅದಕ್ಕೆ. ಅಮ್ಮ, ಹಲೋ ಸರ್, ನಿನ್ನೆ ಕೇಳ್ತಿರೋದು, ಯಾಕೆ ಮಾತಾಡ್ತಿಲ್ಲ? ನಮ್ಮ ಅಣ್ಣನ್ ಟಾಕೂಟ್ರ್ ಎತ್ಕೊಂಡ್ ಬಂದಿದ್ರಲ್ಲ, ಅದನ್ನ ಕೇಳಕ್ಕೆ ಅಂತ ಬಂದವ್ರೆ. ಓ, ಆ ಟ್ರ್ಯಾಕ್ಟರ್ ಇವ್ರದಾ? ಐ ಆಮ್ ರಿಯಲಿ ಸಾರಿ ಸರ್. ಸ್ಕೂಲಿಗೆ ಬೇರೆ ಟೈಮ್ ಆಗ್ಬಿಟ್ಟಿತ್ತು, ಬಸ್ ಬೇರೆ ಪಂಚರ್ ಆಗ್ಬಿಟ್ಟಿತ್ತು. ಬೇರೆ ದಾರಿ ಇಲ್ದೆ ನಿಮ್ ಟ್ರ್ಯಾಕ್ಟರ್ನ ಓಡಿಸ್ಕೊಂಡ್ ಬಂದೆ. ಬಳಪ ಅಕ್ಷರ ಗೀಚ್ದಂಗೆ ಪ್ರೀತಿ ಪದವೇ ಆದಂಗೆ. ಮನ್ಸಿಗೆ ನಾನು ಸಾರಿ. ಒಂದ್ ನಿಮಿಷ ಇರಿ. ಉಸಿರೇ ಸುವಾಲಿ ಹಂಗೆ, ಓ ತಂಗಾಳಿ ನನ್ನ ತಪ್ಪಂಗೆ. ಬಿಸಿಲಿಗೂ ಕದನವೇ ಆದಂಗೆ, ನೀನೊಮ್ಮೆ ನಕ್ಬಿಟ್ರೆ ಮಳೆ ಬಿಲ್ಲೆ ಮೂಡ್ದಂಗೆ. ಭೂಮಿಗೂ ಬಾನಿಗೂ ರೆಕ್ಕೆ ಕಟ್ಟುತ್ತಾ ಪ್ರೀತಿಯ. ಅಯ್ಯೋ, ಯಾಕೆ, ಏನಾಯ್ತು? ಸಾರಿ ಕೇಳಿದ್ನಲ್ಲ, ಯಾಕೆ ನೀವೇನು ಮಾತಾಡ್ತಿಲ್ಲ? ಯಾಕೆ ಟೀಚರಮ್ಮ, ಟಾಕೂಟ್ರ್ ಮೇಲಿರೋ ಪಟ ನೋಡ್ಲಿಲ್ವಾ? ಇಲ್ಲ, ನೋಡ್ಲಿಲ್ಲ. ಯಾವ ಫೋಟೋ? ನಮ್ಮ ಭುವನೇಶ್ವರಿ ಒಂದು ಟಾಕೂಟ್ರು ತಂದಿರೋದೇ ದೊಡ್ಡ ವಿಷಯ. ಅಂತದ್ರಾಗೆ ನಾವು ಮೌನ್ ಪಟನ್ ಬೇರೆ ಹೇಳ್ಕೊಂಡು ಬಂದಿವ್ರ. ಓ ಹೌದಾ? ಐ ಆಮ್ ರಿಯಲಿ ಸಾರಿ. ನನಗೆ ಗೊತ್ತಾಗ್ಲಿಲ್ಲ, ನನ್ನಿಂದ ತಪ್ಪಾಯ್ತು, ಕ್ಷಮಿಸ್ಬಿಡಿ. ಶಂಸದ ಏನೇ ಹೆಣ್ಮಗು ಅಂತ ನಮ್ಮ ರುದ್ರಣ ಸುಮ್ಮನೆ ಅವನೇ ಅಷ್ಟೇ. ಇಲ್ಲ ಅಂದಿದ್ರೆ ಬರಲ್ಲ ಹೋಗಮ್ಮ. ಅಲ್ಲ, ಮಾವಂಗ್ ನಾನ್ ಬಿಡಿಸ್ತೀನಿ. ಅಂಜನಿ ತಪ್ಪಾಯ್ತು. ಏನ್ ಮಾವ ನೀನು, ನನ್ ಈಟೊಂದ್ ಪಿರುತಿಯಿಂದ ಉಣ್ಣಕ್ಕಿಕ್ತೀವ್ನಿ, ನೀನ್ ನೋಡಿದ್ರೆ ತಪ್ಪಾಯ್ತು ಅಂತಿದ್ಯಾ? ಒಸಿ ಪಲ್ಯ ಬಡಿಸ್ಲಾ? ಬೇಡ. ನೀನ್ ಬ್ಯಾಡ ಅಂದ್ರೆ ಬಿಟ್ಬಿಟ್ಟೆನಾ? ಅವ್ವ, ಒಸಿ ಪಲ್ಯ ಕೊಡವ. ನಮ್ಮ ಮಾವ ಒಟ್ಟುಂಬ ತಿಂದ್ರೇನೆ ಕುಸ್ತಿ ಹೇಳಕ್ಕೆ ಮೈನಾಗ ಶಕ್ತಿ ಬರೋದು. ಈಡು ಜೋಡು ಸಂದಾಗದೆ ಅಲ್ವಾ? ಕಣಮ್ಮಿ, ನೀನ್ ನೋಡ್ತಾ ಇರು, ನಮ್ಮ ಮಗಳು ಚಂಚು ಆ ರುದ್ರನ ಹೆಂಗ್ ಬೀಳ್ಸ್ಕೊತಾಳೆ ಅಂತ. ಉಣ್ಣೋ ಹೊತ್ನಲ್ಲಿ ಅದೇನು ಗುಸುಗುಸು? ಅಕ್ಕಯ್ಯ, ಏನಿಲ್ಲ ಅಕ್ಕಯ್ಯ, ಅದು ಸಾರು ಸಾನೆ ಸಣ್ಣಾಗದೆ ಅಂತ ಹೇಳ್ತಾ ಇದ್ದೆ ಅಷ್ಟೇ. ಮಂಜುಳಾ, ಯಾಕವ್ವ ನಿನ್ ಗಂಡ ಉಣ್ಣಕ್ ಬರ್ಲಿಲ್ಲ? ಕರೆದಿದ್ದೀನಿ,
ಬರ್ತಾ ಇದ್ದಾರೆ. ಏ ಅವನಿಗೆ ಕುಡಿಯಕ್ಕೆ ಒಂದಿಟ್ಬಿಟ್ರೆ ಸಾಕು, ಉಟ್ಕೊಳ್ಳೋಕ್ಕೆ ಉಣ್ಣಕ್ಕೆ ಯಾವುದು ಬೇಕಾಗಿಲ್ಲ. ಗಂಡನ್ ಪಿರೋಟಿ ಪಡ್ಕೊಂಡ್ ಬರಕ್ಕೂ ಈಶ್ವರನ ಹತ್ರ ಈಸ್ಕೊಂಡ್ ಬರ್ಬೇಕಂತೆ. ಅದನ್ನ ನನ್ನ ಹಣೆಲೂ ಬರ್ದಿಲ್ಲ, ನನ್ನ ಸೊಸೆ ಹಣೆಯಾಗೂ ಬರ್ದಿಲ್ಲ. ನೋಡಲ್ಲಿ ಹೆಂಗೆ ಹೊಲಾಡ್ಕೊಂಡು ಬರ್ತಾವನೆ. ನೀವೆಲ್ಲ ಊಟ ಮಾಡಿ, ಇವ್ರನ್ನ ನಾನು ಸುಧಾರಿಸ್ತೀನಿ. ಏನಮ್ಮಿ ಸುಧಾರಿಸೋದು? ಕೋಳಿ ಸಾರು ಮಾಡು ಅಂದ್ರೆ ಅದೇ ಬಸ್ ಸಾರು ಮಾಡಿದ್ಯಾ? ಕೋಳಿ ಸಾರು ನಾಳೆ ಮಾಡ್ತೀನಿ, ಇವತ್ತೊಂದಿನ ಇದನ್ನ ತಿನ್ನಿ. ಯಾವನ್ ತಿಂತಾನೆ ಇದನ್ನ? ಇವನೊಬ್ಬ ಸಾಕು ನಮ್ಮ ಅಕ್ಕನ ಮರವಾದೇನ ಹಾಳು ಮಾಡಕ್ಕೆ. ಏ ಮಾಮ, ನಡವಳಿಕೆ ಹದ್ ಬಸ್ತಲ್ಲಿ ಇರ್ಲಿ, ಮನೆ ಮರ್ವಾದೆ ಕೂತ್ ಬಂದ್ರೆ ಮಗ ಅಂತಾನು ನೋಡಾಕಿಲ್ಲ. ಅಷ್ಟೇ ಊಟ ಹಸ್ವಿಲ್ಲ.